ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ಕಳ್ಳನಿಗೆ ಶಿಕ್ಷೆ. ಈ ಕಥೆಯ ಮಧ್ಯೆ ಮಧ್ಯೆ ಬರುವಂಥ ಕೀಬೋರ್ಡ್ ಸಾಥ್ ಕೊಟ್ಟವರು ಕೃಷ್ಣ ತೇಜಸ್. ಒಂದೂರಲ್ಲಿ ಒಬ್ಬ ರೈತ ಇದ್ದ. ಅವನ ಹತ್ರ ರಾಜು ಅನ್ನುವಂಥ ಒಬ್ಬ ಸೇವಕ ಇದ್ದ. ಈ ರಾಜು ತುಂಬ ಸತ್ಯವಂತ ಆಗಿದ್ದ, ಕಷ್ಟಪಟ್ಟು ದುಡಿತಾ ಇದ್ದ. ಅವನು ಹೀಗೆ ಆ ರೈತನ ಹತ್ರ ದುಡಿತಾ ಇದ್ದಾಗ ಒಂದು ದಿವಸ ರಾಜು ಏನು ಮಾಡ್ದ, 3 ವರ್ಷ ದುಡ್ದಿದ್ದ ಅಲ್ವಾ, ಹಾಗಾಗಿ 3 ವರ್ಷ ದುಡಿದ ಮೇಲೆ ಒಂದಿನ ಹೋಗಿ ರೈತನ ಹತ್ರ, ಸ್ವಾಮಿ ನನ್ನ ಸಂಬಳ ಕೊಡಿ, ನಾನು ಪ್ರಪಂಚದ ಸುತ್ತೋದಕ್ಕೆ ಅಂತ ಹೋಗ್ತಿದ್ದೀನಿ, ಈ ಪ್ರಪಂಚ ಹೇಗಿದೆ ನೋಡಬೇಕು ಅಂತ ನನಗೆ ಆಸೆ ಇದೆ, ಹಾಗಾಗಿ ನನ್ನ ಸಂಬಳ ಕೊಡಿ ಅಂತ ಕೇಳ್ದ. ರೈತ ಬಹಳ ಜಿಪುಣ ಇದ್ದ. ಅವನು ಬರೀ 3 ನಾಣ್ಯಗಳನ್ನು ಕೊಟ್ಟ. ತಗೋರಪ್ಪ, ಒಂದೊಂದು ವರ್ಷಕ್ಕೆ ಒಂದೊಂದು ನಾಣ್ಯ ಕೊಟ್ಟಿದ್ದೀನಿ ನಿನಗೆ, ತಗೋ ಹೊರಡು ಅಂತ ಹೇಳ್ದ. ಸರಿ, ರಾಜು ಆ 3 ನಾಣ್ಯಗಳನ್ನೇ ಸಂತೋಷದಿಂದ ಇಸ್ಕೊಂಡು ಅವನ ಮನೆಯಿಂದ ಹೊರಟ. ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಅವನು, ವಾಹ್, ನಾನು ಪ್ರಪಂಚ ನೋಡಕ್ಕೆ ಹೋಗ್ತಾ ಇದ್ದೀನಿ, ಪ್ರಪಂಚ ಎಷ್ಟು ವಿಶಾಲವಾಗಿದೆ, ಎಷ್ಟು ದೊಡ್ಡದಾಗಿದೆ ಅಂತ ಖುಷಿಯಿಂದ ಕುಣ್ಕೊಂಡು ಹಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಅವನಿಗೆ ಒಬ್ಬ ಕುಳ್ಳಗಿರುವಂಥ ಒಬ್ಬ ಮನುಷ್ಯ ಸಿಕ್ಕಿದ. ಇದೇನೋ ಇಷ್ಟು ಸಂತೋಷವಾಗಿದೆಯಾ ಅಂತ ಆ ಸಣ್ಣ ಮನುಷ್ಯ ಕೇಳಿದ. ಅದಕ್ಕೆ ರಾಜು, ಸಂತೋಷವಲ್ಲದೆ ಮತ್ತೇನು, ನನ್ನ ಹತ್ರ 3 ನಾಣ್ಯಗಳಿವೆ ಅಂದ. ಆಗ ಆ ಸಣ್ಣ ಮನುಷ್ಯ, ಅಯ್ಯ, ನಾನು ಬಹಳ ಬಡವ, ನನಗೆ ಆ ನಾಣ್ಯ ಕೊಡ್ತೀಯಾ ಅಂತ ಕೇಳ್ದ. ರಾಜು ಹಿಂದೆ ಮುಂದೆ ನೋಡದೆ ಆ 3 ನಾಣ್ಯಗಳನ್ನು ಆ ಕೇಳಿದಂಥ ಕುಳ್ಳ ಸಣ್ಣಗಿನ ಮನುಷ್ಯನಿಗೆ ಕೊಟ್ಬಿಟ್ಟ. ಇದರಿಂದ ಆ ಮನುಷ್ಯನಿಗೆ ಸಂತೋಷ ಆಯಿತು. ಎಂಥ ಒಳ್ಳೆ ಮನುಷ್ಯನಪ್ಪ ನೀನು, ನಾನು ಕೇಳಿದ ತಕ್ಷಣ ನಿನ್ನ ಹತ್ರ ಇರೋದೆಲ್ಲವನ್ನ ಕೊಟ್ಟುಬಿಟ್ಟೆ. ನೋಡೋ, ಈ 3 ನಾಣ್ಯಕ್ಕೆ ಬದಲಾಗಿ ನಾನು ನಿನಗೆ 3 ವರಗಳನ್ನು ಕೊಡ್ತೇನೆ, ನಿನಗೇನು ಬೇಕೋ ಕೇಳು ಅಂತ ಹೇಳ್ದ. ಸರಿ, ರಾಜು ಯೋಚನೆ ಮಾಡಿ ಕೇಳ್ದ, ನನಗೆ ಬಾಣ ಬಿಲ್ಲು ಬೇಕು, ಅದರಿಂದ ನಾನು ಏನು ಹೊಡೆದ್ರೂ ಕೆಳಗೆ ಬೀಳಬೇಕು. ಎರಡನೇದ್ದು, ನನಗೆ ಒಂದು ಪಿಟೀಲು ಬೇಕು, ಅದನ್ನು ನಾನು ಬಾರಿಸಿದ್ರೆ ಎದುರಿಗಿದ್ದವರು ಕುಣಿಬೇಕು. ಇನ್ನು ಮೂರನೇದು, ನಾನು ಏನು ಕೇಳಿದರೂ ಯಾರೂ ಇಲ್ಲ ಅನ್ಕೂಡ್ದು. ಈ 3 ವರಗಳು ನನಗೆ ಬೇಕು ಅಂದ. ಸರಿ, ಸಣ್ಣ ಮನುಷ್ಯ ಇದ್ನಲ್ಲ, ರಾಜುನಿಗೆ ಆ 3 ವರಗಳನ್ನು ಕೊಟ್ಟು, ತಥಾಸ್ತು, ನೀನು ಹೇಳಿದ ವರಗಳನ್ನು ನಾನು ಕೊಟ್ಟಿದ್ದೇನೆ, ಹೋಗು ಅಂತ ಕಳಿಸಿದ. ಸರಿ, ರಾಜು ಮುಂದೆ ನಡ್ಕೊಂಡು ಹೋದ. ಸರಿಯಪ್ಪ, 3 ವರಗಳು ಸಿಕ್ಕುವಲ್ಲ, ಅಷ್ಟೇ ಸಾಕು ಅಂತ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಹಣದ ಗಂಟನ್ನು ಕದ್ಕೊಂಡು ಬರ್ತಿದ್ದಂಥ ಕಳ್ಳ ಸಿಕ್ಕಿದ ಇವನಿಗೆ. ಗಿಡದ ಮೇಲೆ ಹಾಡ್ತಿದ್ದಂಥ ಹಕ್ಕಿಯನ್ನು ನೋಡಿ ಕಳ್ಳ ಈ ರಾಜುಗೆ ಕೇಳ್ದ, ಹೇ ರಾಜು, ಆ ಹಕ್ಕಿನ ನನಗೆ ಹಿಡಿದು ಕೊಟ್ಟರೆ ನನ್ನ ಹತ್ರ ಇರೋ ಗಂಟನ್ನು ನಿನಗೆ ಕೊಡ್ತೀನಿ ನೋಡು ಅಂತ ಹೇಳ್ದ. ಸರಿ, ರಾಜುನ ಹತ್ರ ಬಿಲ್ಲು ಬಾಣ ಇತ್ತಲ್ವಾ, ಹಾಗಾಗಿ ರಾಜು ತನ್ನ ಬಿಲ್ಲಿಗೆ ಬಾಣ ಹೂಡಿ ಆ ಮೇಲೆ ಇದ್ದಂಥ ಹಕ್ಕಿನ ಕೆಳಗಡೆ ಬೀಳಿಸಿದ. ಈಗ ಆ ಹಕ್ಕಿನ ಬೀಳಿಸಿದ ಮೇಲೆ ಕಳ್ಳ ಗಂಟನ್ನು ಕೊಡ್ಬೇಕು ತಾನೆ ರಾಜುನಿಗೆ. ಆದರೆ ಈ ಕಳ್ಳ ಗಂಟನ್ನು ಕೊಡೋದಿಲ್ಲ, ನಂದಿದು, ನಾನು ಕೊಡೋದಿಲ್ಲ ಅಂತ ಹಠ ಮಾಡ್ದ. ಈಗ ರಾಜು ತನ್ನ ಹತ್ರ ಇದ್ದಂಥ ಪಿಟೀಲನ್ನು ತಗೊಂಡು
ಕೊಯ್ಯ ಪೊಯ್ಯ ಕೊಯ್ಯ ಪೊಯ್ಯ ಕೊಯ್ಯ ಪೊಯ್ಯ ಅಂತ ಬಾರಿಸೋದಕ್ಕೆ ಶುರು ಮಾಡ್ದ. ವರದಲ್ಲಿ ಏನಿತ್ತು? ಪಿಟೀಲ್ ಬಾರ್ಸಕ್ಕೆ ಶುರು ಮಾಡಿದರೆ ಎದುರಿಗಿದ್ದವರು ಕುಣಿಬೇಕು ಅಂತ ಆ ವರ ಕೇಳಿದ್ನಲ್ವಾ. ಹಾಗಾಗಿ ರಾಜು ಪಿಟೀಲ್ ಬಾರಿಸ್ತಿದ್ದಂಗೆ ಕಳ್ಳ ತಕತಕ ತೈತೈ ತಕತಕ ತೈತೈ ತಕತಕ ತೈತೈ ಅಂತ ಕುಣಿಯೋದಕ್ಕೆ ಶುರು ಮಾಡ್ದ. ರಾಜು ಪಿಟೀಲ್ ನುಡ್ಸೋದನ್ನು ನಿಲ್ಲಿಸ್ತೇ ಇಲ್ಲ. ಪುಯ್ಯ ಯಾ ಪುಯ್ಯ ಪುಯ್ಯ ಕುಯ್ಯ ಪುಯ್ಯ ಕುಯ್ಯ ಪುಯ್ಯ ಅಂತ ಬಾರಿಸ್ತಾನೇ ಇದ್ದ. ಆ ಕಳ್ಳ ತಕತಕ ತೈತೈ ತಕತಕ ತೈತೈ ತಕತಕ ತೈತೈ ತಕತಕ ತೈತೈ ತಕತಕ ಅಂತ ಕುಣಿತಾ ಇದ್ದ. ಕುಣಿದು 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 ಕಾಲು ನೋವಾಗಿ ರಕ್ತ ಬಂತು. ಆಗ ಕಳ್ಳ, ಅಯ್ಯ, ನಿನ್ನ ಪಿಟೀಲು ಬಾರಿಸೋದನ್ನು ನಿಲ್ಲಿಸು, ನನ್ನ ಗಂಟನ್ನು ಕೊಟ್ಬಿಡ್ತೇನೆ, ಬಿಡು, ನನಗೆ ಕುಣಿದು ಕುಣಿದು ಕಾಲೆಲ್ಲ ರಕ್ತ ಬರ್ತಾ ಇದೆ, ಬಿಡೋ, ನಿನ್ನ ಗಂಟು ತೊಗೊಂಡು ಹೋಗು, ನನ್ನ ಈ ಪಿಟೀಲ್ ಬಾರಿಸೋದನ್ನ ನಿಲ್ಲಿಸಿ ನನಗೆ ಕುಣಿಯೋದನ್ನು ಸ್ಟಾಪ್ ಮಾಡು, ಈ ಗಂಟನ್ನ ತೊಗೊಂಬಿಡು ಅಂಥೇಳಿ ನಿಲ್ಲಿಸು ಅಂತ ಬೊಬ್ಬೆ ಇಟ್ಟ. ಸರಿ, ರಾಜು ಪಿಟೀಲ್ ನುಡ್ಸೋದನ್ನು ನಿಲ್ಲಿಸಿ ಆ ಗಂಟನ್ನು ಇಸ್ಕೊಂಡ. ಗಂಟನ್ನು ತಗೊಂಡು ರಾಜು ಹೋಗ್ತಾ ಇದ್ದಾಗ ಕಳ್ಳ ಏನು ಮಾಡ್ಬಿಟ್ಟ, ಮುಂದಿನ ಊರಿಗೆ ಹೋಗಿ ಅಲ್ಲಿ ಪೊಲೀಸರ ಎದುರುಗಡೆ ದೂರು ಕೊಟ್ಬಿಟ್ಟ. ಸ್ವಾಮಿ ಸ್ವಾಮಿ, ಅಲ್ಲಿ ಒಬ್ಬ ಇದ್ದಾನೆ, ಪಿಟೀಲ್ ನುಡಿಸ್ತಾ ಇರ್ತಾನೆ, ಅವನು ನನ್ನ ಗಂಟನ್ನು ಕದ್ಕೊಂಡ್ಬಿಟ್ಟಿದ್ದಾನೆ, ಅವನ ಹೆಸರು ರಾಜು ಅಂತ, ನನ್ನ ಗಂಟನ್ನು ವಾಪಸ್ ಕೊಡಿಸಿ ಸ್ವಾಮಿ ಅಂಥೇಳಿ ಪೊಲೀಸರಿಗೆ ದೂರು ಕೊಟ್ಟ. ಆಗ ನ್ಯಾಯಾಧೀಶ ರಾಜುನ ಹುಡ್ಕೊಂಡು ಬನ್ನಿ ಅಂತ ಹೇಳ್ದ. ಪೊಲೀಸರು ರಾಜುವನ್ನು ಹುಡ್ಕೊಂಡು ಬಂದರು, ಅವನನ್ನು ಬಂಧಿಸಿದರು. ಸರಿ, ನ್ಯಾಯಾಧೀಶರು ವಿಚಾರಣೆ ಮಾಡಿ ಈತ ಗಂಟನ್ನು ತಗೊಂಡಿದ್ದಾನೆ, ಹಾಗಾಗಿ ಇವನಿಗೆ ಗಲ್ಲಿಗೇರಿಸಿ ಅಂಥೇಳಿ ನ್ಯಾಯಾಧೀಶ ಅಪ್ಪಣೆ ಮಾಡಿದ. ಈಗ ರಾಜುವನ್ನು ಗಲ್ಲಿಗೇರಿಸುವಂತಹ ಸಮಯ. ಅವನನ್ನು ಮುಖಕ್ಕೆ ಬಟ್ಟೆ ಹಾಕಿ ಆ ಗಲ್ಲಿಗೇರಿಸುವಂಥ ಕಂಬದ ಹತ್ರ ಕರ್ಕೊಂಡು ಬಂದರು. ಬಂದ ಮೇಲೆ ಎಲ್ರಿಗೂ ಕೇಳ್ತಾರೆ, ಗಲ್ಲಿಗೇರ್ಸೋಕೆ ಮುಂಚೆ ನಿಮ್ಮ ಕೊನೆ ಆಸೆ ಏನು ಅಂತ. ಹಾಗೆ ನ್ಯಾಯಾಧೀಶ ರಾಜುನ ಕೇಳ್ದ, ಏ ರಾಜು, ನಿನ್ನ ಕಡೆ ಆಸೆ ಏನು ಹೇಳು ಅಂತ. ಆಗ ರಾಜು ಹೇಳ್ದ, ಸ್ವಾಮಿ, ನನ್ನ ಪಿಟೀಲನ್ನು ಒಂದೇ ಒಂದು ಸಾರಿ ಬಾರಿಸ್ತೀನಿ ಅಂತ ಕೇಳ್ದ. ಆಗ ನ್ಯಾಯಾಧೀಶರು, ಆಗಲಿ, ಅದಕ್ಕೇನು ಅಂದ. ಆಗ ಕಳ್ಳ, ಅಯ್ಯೋ, ಬೇಡಿ ಬೇಡಿ, ಪಿಟೀಲ್ನ ನುಡ್ಸಕ್ಕೆ ಹೇಳ್ಬೇಡಿ ಸ್ವಾಮಿ ಅಂತ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ದ. ಈಗ ನ್ಯಾಯಾಧೀಶರು ಕಳ್ಳನಿಗೆ, ಹೇಯ್ ಸುಮ್ಮನೆ ಇರ, ಒಂದ್ಸಲ ನುಡಿಸ್ತಾನಂತೆ, ನುಡಿಸ್ಲಿ ಅಂಥೇಳಿ ಅವನಿಗೆ ಬೈದು ರಾಜುನಿಗೆ ಪಿಟೀಲನ್ನು ಕೊಟ್ಟರು. ಸರಿ, ರಾಜು ಈಗ ಪಿಟೀಲ್ ಬಾರಿಸೋದಕ್ಕೆ ಶುರು ಮಾಡ್ದ. ರೂಲ್ಸ್ ಏನು, ವರದ ಪ್ರಕಾರ ಏನು, ಅವನು ಪಿಟೀಲ್ ಶುರು ಮಾಡ್ತಿದ್ದಂಗೆ ಎದುರಿಗಿದ್ದವರು ಕುಣಿಯಕ್ಕೆ ಶುರು ಮಾಡಬೇಕು. ಈಗ ರಾಜು ಕೊಯ್ಯಾ ಪಿಯ ಕೊಯ್ಯಾ ಪಿಯ ಕೊಯ್ಯಾ ಪಿಯ ಕೊಯ್ಯಾ ಪಿಯ ಅಂತ ಪಿಟೀಲ್ ಬಾರ್ಸಕ್ಕೆ ಶುರು ಮಾಡ್ದ. ಅಲ್ಲಿದ್ದಂಥ ನ್ಯಾಯಾಧೀಶರು, ಪೊಲೀಸರು, ಕಳ್ಳ ಎಲ್ಲರೂ ಸೇರಿ ತಯ್ಯತಕ್ಕ ತಯ್ಯತಕ್ಕ ತಕ್ಕ ತಯ್ಯ ತಯ್ಯತಕ್ಕ ತಕ್ಕ ತಯ್ಯ ತಯ್ಯತಕ್ಕ ತಯ್ಯತಕ್ಕ ಅಂತ ಕುಣಿಯಕ್ಕೆ ಶುರು ಮಾಡಿದರು. ರಾಜು ನಿಧಾನಕ್ಕೆ ಪಿಟೀಲ್ ಬಾರಿಸ್ತಾ ಇದ್ದವನು ಈಗ ಸ್ಪೀಡಾಗಿ ಕೊಯ್ಯ ಪುಯ್ಯ ಕಯ್ಯ ಪುಯ್ಯ ಕಯ್ಯ ಪುಯ್ಯ ಕೊಯ್ಯ ಪುಯ್ಯ ಕೊಯ್ಯ ಪುಯ್ಯ ಕೊಯ್ಯ ಪುಯ್ಯ ಕೊಯ್ಯ ಪುಯ್ಯ ಅಂತ ಸ್ಪೀಡಾಗಿ ಮಾಡ್ಸೋಕೆ ಶುರು ಮಾಡ್ದ. ಈಗ ಅಲ್ಲಿದ್ದಂಥ ಪೊಲೀಸರು, ನ್ಯಾಯಾಧೀಶರು, ಕಳ್ಳ ಜೋರಾಗಿ ತಯ್ಯತಕ್ಕ 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 ಅಂತ ಕುಣಿದು 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 ಎಲ್ಲರ ಕಾಲುಗಳು ಸೋತೋದವು. ಅಯ್ಯೋ ನಿಲ್ಸಪ್ಪ, ಅಯ್ಯೋ ನಿಲ್ಸಪ್ಪ, ಅಯ್ಯೋ ನಿಲ್ಸಪ್ಪ ನಿಲ್ಸಪ್ಪ ಅಂತ ಎಲ್ಲರೂ ಜೋರಾಗಿ ಕೂಕೊಂಡ್ರು. ಆದರೂ ರಾಜು ಪಿಟೀಲ್ ಬಾರಿಸೋದನ್ನು ಮುಂದುವರಿಸೇ ಇದ್ದ. ನ್ಯಾಯಾಧೀಶರು ಹೀಗೆ ಹೇಳಿದರು, ಅಬ್ಬಾ ಅಯ್ಯ, ನಿನಗೆ ಜೀವದಾನ ಮಾಡಿದ್ದೀನಿ ಕಣೋ, ನಿನ್ನನ್ನು ಗಲ್ಲಿಗೇರಿಸ್ಕೊಳ್ಳೋದಿಲ್ಲ ಕಣೋ, ಗಲ್ಲಿಗೇರಿಸೋದಿಲ್ಲಪ್ಪ, ದಯಮಾಡಿ ನಿನಗೆ ಜೀವದಾನ ಮಾಡಿದ್ದೀನಿ, ನಿನ್ನ ಗಂಟನ್ನೂ ವಾಪಸ್ ಕೊಡ್ತೀನಿ,
ನಮಗೆ ಜೀವದಾನ ಮಾಡೋ, ಆ ಪಿಟೀಲ್ ಬಾರಿಸೋದನ್ನು ನಿಲ್ಲಿಸೋ ಅಂತ ನ್ಯಾಯಾಧೀಶರು ಕೇಳಿದರು, ಬೇಡ್ಕೊಂಡ್ರು. ಈಗ ರಾಜು ಆ ಪಿಟೀಲು ಬಾರಿಸೋದನ್ನು ನಿಲ್ಲಿಸಿದ. ನ್ಯಾಯಾಧೀಶರೇ, ಈಗ ಆ ಕಳ್ಳ ಇದ್ದನಲ್ಲ, ಅವನಿಗೆ ಈ ಗಂಟೆಲ್ಲಿ ಸಿಕ್ತು ಅಂತ ಕೇಳಿ ಅಂತ ರಾಜು ಕೇಳ್ದ. ನ್ಯಾಯಾಧೀಶರು ಕಳ್ಳನ ಹತ್ರ ಹೋಗ್ತಿದ್ದಂಗೆ ಕಳ್ಳ ನಡುಗ್ತಾ ನಡುಗ್ತಾ, ಸ್ವಾಮಿ, ಅದು ನಾನು ಬೇರೆ ಕಡೆಯಿಂದ ಕದ್ದಿದ್ದಂಥ ಗಂಟು, ಅದನ್ನು ರಾಜು ತಗೊಂಡಿದ್ದ. ಅದು ನನ್ನ ಹತ್ರ ಇದ್ದಾಗ ಅವನು ತಗೊಂಡಿದ್ನಲ್ವ, ಅದಕ್ಕೆ ಅವನು ಕಳ್ಳ ಅಂದೆ. ಆದರೆ ಇದನ್ನು ನಾನು ಬೇರೆಯವ್ರ ಕಡೆಯಿಂದ ಕದ್ದಿದ್ದೆ ಸ್ವಾಮಿ ಅಂತ ಕಳ್ಳ ಹೇಳ್ದ. ಆಗ ನ್ಯಾಯಾಧೀಶರು, ಸರಿ, ರಾಜುವಿನ ಬದಲಿಗೆ ಈ ಕಳ್ಳನನ್ನ ಗಲ್ಲಿಗೇರಿಸಿ ಅಂತ ನ್ಯಾಯಾಧೀಶ ಆಜ್ಞೆ ಮಾಡ್ದ. ಕಳ್ಳ ಸಿಕ್ಕಾಕೊಂಡ. ರಾಜು ಬಿಡುಗಡೆ ಹೊಂದಿ ತನ್ನ ಪ್ರಪಂಚ ಸುತ್ತೋಕೆ ಅಂತ ಹೋದ. ಇದರಿಂದ ಏನು ಗೊತ್ತಾಗತ್ತೆ? ನಮ್ಮ ಹತ್ರ ಖುಷಿ ಸಂತೋಷ ಇದ್ದರೆ ನಾವು ದುಡ್ಡಿಲ್ಲದೆ ಇದ್ರೂ ಬದುಕ್ಬೋದು. ನೋಡಿ, ರಾಜು ಅವನು ಸ್ವಲ್ಪ ದುಡ್ಡು ಕೊಟ್ಟಾಗಲೂ ಕೂಡ, ರೈತ ಸ್ವಲ್ಪ ದುಡ್ಡು ಕೊಟ್ಟಾಗಲೂ ಕೂಡ ಬೇಜಾರು ಮಾಡ್ಕೊಳ್ಳಿಲ್ಲ. ಆಮೇಲೆ ಬರ್ತಾ ಇದ್ದಂಗೆ ಯಾರೋ ಒಬ್ಬ ದುಡ್ಡು ಕೇಳ್ದ, ಸರಿ ಅಂತ ಅವನಿಗೆ ಕೇಳ್ತಿದ್ದಂಗೆ ಕೊಟ್ಬಿಟ್ಟ. ಅದಕ್ಕೆ ಅವನು, ಇವನೆಂಥ ಪರೋಪಕಾರಿ ಅಂತ ಅವನಿಗೋಸ್ಕರ ಅವನು ವರ ಕೊಟ್ಟ. ಆ ವರದಿಂದನೇ ರಾಜು ಬದುಕಿದ. ಹಾಗಾಗಿ ನಾವು ಹೆಚ್ಚಿನ ಆಸೆಯನ್ನು ಇಟ್ಟುಕೊಳ್ಳದೆ ಜೀವನ ಹೇಗೆ ಬರುತ್ತೋ ಹಾಗೆ ಹೋಗ್ತಾ ಇರಬೇಕು. ಚಿಂತೆ ಮಾಡಬಾರ್ದು. ಹಣವನ್ನು ಕೂಡಿ ಹಾಕೊಳ್ಬೇಕು ಅನ್ನೋಂಥ ದುರ್ಬುದ್ಧಿಯನ್ನು ಕೂಡ ಇಟ್ಕೊಳ್ಬಾರ್ದು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.